ಬಿಜೆಪಿನಲ್ಲಿ ನಾವು ಅಹಿಂದ ಅಂತ ಬೋರ್ಡ್ ಹಾಕೊಂಡು ಓಡಾಡಲ್ಲ. ಆದರೆ ಸಣ್ಣ ಸಣ್ಣ ಜಾತಿ ಜನಾಂಗಗಳಿಗೆ ಯಾರಾದರೂ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರೆ, ಈ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾರಲ್ಲ, ಅದನ್ನು ಕರ್ನಾಟಕದಲ್ಲಿ ಸೂಕ್ತ ರೀತಿಯಲ್ಲಿ ಕಳೆದ 25 ವರ್ಷಗಳಲ್ಲಿ ಪ್ರಯೋಗವನ್ನು ಮಾಡಿದರೆ ಅದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರದು. ಈ ಭಾಗದಲ್ಲಿ 1981ರಲ್ಲಿ ಏರಿಯಾ ರಿಸ್ಟ್ರಿಕ್ಷನ್ ಆಕ್ಟ್ ಬಂದಾದ ನಂತರ ನಮ್ಮ ನಾಯಕ ಸಮುದಾಯಕ್ಕೆ, ನಮ್ಮ ST ಸಮುದಾಯಕ್ಕೆ ರಿಸರ್ವೇಷನ್ ಅನ್ನೋದು ಕೈ ತಪ್ಪಿ ಹೋಗಿತ್ತು. 40 ವರ್ಷಗಳ ಕಾಲ ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಅವರಿಗೆ ನ್ಯಾಯನ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು. ಆಗ ನಮಗೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕು ಅಂತ ಹೇಳಿ ಅದು ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಅದು ಕಡ್ಡಾಯವಾಗಿತ್ತು. ಹಾಗಾಗಿ ಇಲ್ಲೇ ಮೈಸೂರಿನಲ್ಲಿ KSTR ಅಂತ ಕರ್ನಾಟಕ ಸ್ಟೇಟ್ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿ ಸುಮಾರು 10 ಕೋಟಿಗಿಂತ ಜಾಸ್ತಿಯನ್ನು ಕೊಟ್ಟು ಆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದಂಥವ್ರು ಇವತ್ತು ನಾಯಕ ಸಮುದಾಯಕ್ಕೆ ನಾವು ಅವ್ರನ್ನ ST ಕ್ಯಾಟಗರಿಗೆ ನಮ್ಮಲ್ಲಿ ಪರಿವಾರದವ್ರನ್ನ ಸೇರಿಸಿದ್ರೆ ಅದಕ್ಕೆ ಯಡಿಯೂರಪ್ಪ ಸಾಹೇಬ್ರೆ ಮೂಲ ಕಾರಣೀಭೂತರು. ಅದಾದ ನಂತರ ನಮ್ಮ ಸರ್ಕಾರ ಬಂದಾದ್ಮೇಲೆ ನಮ್ಮ ಶ್ರೀರಾಮುಲು ಅಣ್ಣ ಇಲ್ಲೇ ಇದ್ದಾರೆ. ಶ್ರೀರಾಮುಲು ಅಣ್ಣ ಇರ್ಬೋದು, ಅನಂತಕುಮಾರ್ ಸಾಹೇಬ್ರು ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ನಾವೆಲ್ಲ ಸಂಘಟಿತವಾದಂಥ ಪ್ರಯತ್ನ ಮಾಡಿ ಈ ಭಾಗದಲ್ಲಿ ಅಪ್ಪಣ್ಣ ದೊಡ್ಡ ಹೋರಾಟವನ್ನು ಮಾಡಿದ್ರು. ಹಾಗೆ ಸಿದ್ದರಾಜಣ್ಣನು ಇದ್ರು, ನಮ್ಮ ಮೇಯರ್ ಶಿವಕುಮಾರ್ ಇದ್ರು, ಎಲ್ಲರೂ ನಾವು ಸಂಘಟಿತವಾಗಿ ಪ್ರಯತ್ನ ಮಾಡಿದ್ರು. ಯಡಿಯೂರಪ್ಪ ಸಾಹೇಬರು ಯಾವ ಉದ್ದೇಶವನ್ನು ಇಟ್ಕೊಂಡೋಗಿದ್ರು ಆ ಉದ್ದೇಶವನ್ನು ಈಡೇರಿಸಿ ಇವತ್ತು ಪರಿವಾರ ಸಮುದಾಯಗಳಿಗೆ ಮೈಸೂರು ಭಾಗದಲ್ಲಿ ನ್ಯಾಯ ಕೊಟ್ಟಿದ್ದು ಬಿಜೆಪಿನೇ ಹೊರತು ಬೇರೆ ಯಾವ ಪಕ್ಷಗಳು ಅಲ್ಲ. ಅದಕ್ಕೆ ಮೂಲ ಕಾರಣೀಭೂತರು ಯಾರು? ನಮ್ಮ ಯಡಿಯೂರಪ್ಪ ಸಾಹೇಬರು. ಹಾಗೆ ವಿಶ್ವಕರ್ಮ ಸಮುದಾಯದಕ್ಕೂ ಕೂಡ ಆ ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲೇ ಇರ್ಬೋದು, ಆದರೆ ಆ ವ್ಯಕ್ತಿಗೂ ಕೂಡ ವಿಶ್ವಕರ್ಮ ಸಮುದಾಯಕ್ಕೂ ವಿಧಾನ ಪರಿಷತ್ತಲ್ಲಿ ಪ್ರಾತಿನಿಧಿತ್ವವನ್ನು ಕೊಟ್ಟಂತವರು ನಮ್ಮ ಯಡಿಯೂರಪ್ಪ ಸಾಹೇಬರು. ಒಂದು ಸಣ್ಣ ಸಣ್ಣ ಗಾಣಿಗ ಸಮುದಾಯದವ್ರನ್ನ ಕರ್ಕೊಂಡ್ಬಂದು ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟರು. ಅವರ ವೆಲ್ಫೇರ್ ಸ್ಕೀಮ್ಗಳಿತ್ತು, ಎಲ್ಲ ಜನರನ್ನು ಕೂಡ ತಟ್ಟಿದು ಇವತ್ತು ಕಾಯಕ ಸಮುದಾಯಗಳ ಒಬ್ಬ ಪ್ರತಿನಿಧಿ ರೀತಿಯಲ್ಲಿ ಇವತ್ತು ಕೌಟಿಲ್ಯ ರಘು ಅವರಿಗೆ, ಸನ್ಮಾನ್ಯ ವಿಜೇಂದ್ರ ಅವರು, ಅಶೋಕಣ್ಣವರು ಹಾಗೂ ನಮ್ಮೆಲ್ಲ ನಾಯಕರು ಪ್ರಾತಿನಿಧಿತ್ವವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸದಾ ನಿಮ್ಮ ಪರವಾಗಿರುತ್ತದೆ. ನಾವು ಭಾಷಣ ಹೊಡೆಯಲ್ಲ, ಆದರೆ ಕೃತಿಯಲ್ಲಿ ಮಾಡಿ ತೋರಿಸ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ 2 ದಿನಗಳ ಹಿಂದೆ ಮೈಸೂರು ಕ್ರಾಫರ್ಡ್ ಹಾಲ್ನಲ್ಲಿ ನಮ್ಮ SC ಸ್ಟೂಡೆಂಟ್ಸು ನಮಗೆ ರಿಸರ್ಚ್ ಫೆಲೋಶಿಪ್ ಕೊಡಬೇಕು, ನಾವೆಲ್ಲ ಸಂಶೋಧಕ ವಿದ್ಯಾರ್ಥಿಗಳಿದ್ದೀವಿ, ನಮಗೆ ಫೆಲೋಶಿಪ್ ಕೊಡಲ್ಲ ಅಂತ ಹೇಳಿ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು 116 ಜನ ಅಲ್ಲಿ ಪ್ರೊಟೆಸ್ಟಿಗೆ ಕೂತಿದ್ರು. ಅಲ್ಲಿಗೆ ಹೋದೆ. ಯಾವ್ಯಾವ ವರ್ಷ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2021-22ರಲ್ಲಿ 173 ಜನ SC ಸ್ಟೂಡೆಂಟ್ಸ್ಗಳಿಗೆ ಫೆಲೋಶಿಪ್ ಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ, ಸಾರ್ ಇದು ಬಿಜೆಪಿ ಸರ್ಕಾರ, ನಮ್ಮ ಹರ್ಷವರ್ಧನ್ ಅವರು ಕೊಡಿಸಿದ್ರು ಅಂತ ಹೇಳಿದ್ರು. ನಾವು ದಲಿತರು ಅಂತ ಹೇಳ್ಬಿಟ್ಟು ನಾವು ಬೋರ್ಡ್ ಹಾಕೊಂಡು ನಾವು ನಿಮ್ಮ ಹತ್ರ ಭಾಷಣ ಹೊಡ್ಕೊಂಡಿರಲ್ಲ, ಆದ್ರೆ ದಲಿತರ ವಿದ್ಯಾರ್ಥಿಗಳ ಕೈ ಹಿಡಿಬೇಕು ಅಂತ ಹೇಳಿ ಹರ್ಷವರ್ಧನ್ ಮನವಿ ತಗೊಂಡು ಹೋದ ಕೂಡಲೇ ನಮ್ಮ ಬಿಜೆಪಿ ಸರ್ಕಾರ ಅವರಿಗೆ ಅಪ್ರೂವಲ್ ಕೊಟ್ಟು 173 ಜನಕ್ಕೂ ಕೂಡ ನಾವು ಫೆಲೋಶಿಪ್ಪನ್ನು ಕೊಟ್ಟಂಥವ್ರು ನಮ್ಮ ಸರ್ಕಾರ. ಹೀಗೆ ನಾವು ಯಾವಾಗಲೂ ಪರವಾಗಿ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಕಾಯಕ ಸಮುದಾಯರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನೀವು ಬಿಜೆಪಿಯನ್ನು ಕೈ ಹಿಡಿಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ, ಹಾಗೆ ಕಡೆಯದಾಗಿ ನಮ್ಮ ಮಾಧ್ಯಮಗಳ ಗಮನಕ್ಕೂ ಇವತ್ತು ನಮ್ಮ ರಾಜ್ಯ ಸರ್ಕಾರ ಒಂದು PRC ಅಂತೇಳಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತೇಳಿ ಹೇಳಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಆತಂಕಿತರಾಗಬೇಕು, ಜಾಗೃತರು ಆಗಬೇಕು, ಇದ್ರ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು ನಾವು. ಯಾಕಂದ್ರೆ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತಡಿಬೇಕು, ಸೂಕ್ತವಾದಂಥ ವ್ಯಕ್ತಿಗಳಿಗೆ ಭಾರತದ ನಾಗರಿಕತ್ವವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ NRC ಅಂತ ತರಲಿಕ್ಕೆ ಹೋದ್ರು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಹೇಳಿ ತರಲಿಕ್ಕೆ ಹೋದ್ರು. ಆಗ ಇದೇ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿತು. ಭಾರತದ ನಾಗರಿಕರು ಯಾರು, ಭಾರತಕ್ಕೆ ಅತಿಕ್ರಮಣವಾಗಿ ಅಕ್ರಮವಾಗಿ ಬಂದಿರೋರು ಯಾರು ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ NRC ತರಕ್ಕೆ ಹೊರಟರು. ಅದನ್ನ ವಿರೋಧಿಸಿದಂಥ ಕಾಂಗ್ರೆಸ್ ಸದ್ದಿಲ್ದಲೇ PRC ತಂದಿದೆ. ಇವಾಗ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತೇಳಿ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಯಾಕೆ? ಪಶ್ಚಿಮ ಬಂಗಾಳದಲ್ಲಿ NRC ಬರಕ್ಕಾಗಿರ್ಲಿಲ್ಲ, ಅದಕ್ಕೆ SIR ತಗೊಂಬಂದ್ರು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ತಗೊಂಬಂದ್ರು. ಅಲ್ಲಿ ದಾಖಲೆಗಳನ್ನ ಪರಿಶೀಲಿಸಿ
ಅಲ್ಲಿ ವೋಟಿಂಗ್ ರೈಟ್ ಅನ್ನು ಕೊಡಕ್ ಬಂದಾಗ 90 ಲಕ್ಷ ಜನ ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ರು ಅವರನ್ನ ಓಟಿಂದ ಹೊರಗಡೆ ಇರುವಂತ ಕೆಲಸ ಆಯಿತು. ಅಲ್ಲಿ ಒಂದು ರಾಷ್ಟ್ರವಾದಿ ಬಿಜೆಪಿ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂತು. ಇವತ್ತು ಕರ್ನಾಟಕದಲ್ಲಿ SIR ಬಂದಿದೆ. SIR ಅಲ್ಲೂ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಈ PRC ಅಂತ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡ್ತೀವಿ ಅಂತ ಯಾಕೆ ಹೊರಟಿದ್ದಾರೆ? NRC ನ ವಿರೋಧಿಸೋದು, ಅದನ್ನು ಮಾಡುವಂತ ಹಕ್ಕಿರೋದು ಕೇಂದ್ರ ಸರ್ಕಾರಕ್ಕೆ. DK ಶಿವಕುಮಾರ್ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಟೋಪಿ ವಾಲಗಳು ಯಾರಿದ್ರು, ಆ ಟೋಪಿ ವಾಲಗಳು ನಮ್ಮವರಲ್ಲ, ಅವರು ಹೊರಗಿನವರು ಅಕ್ರಮವಾಗಿ ಬಂದಿದ್ರು ಅಂತ ಗೊತ್ತಾಯ್ತು. ಆ ಟೋಪಿ ವಾಲಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ಸುವೇಂದ್ರ ಅಧಿಕಾರಿ ಬಂದಾದ ಕೂಡಲೇ ಕರ್ನಾಟಕಕ್ಕೂ ಬಂದಿದ್ದಾರೆ. ಸಾಲಾಗಿ ದಂಡಾಗಿ ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಇಳಿತಾ ಇದ್ದಾರೆ. ಅದಕ್ಕೆ ಅವರಿಗೆಲ್ಲರೂ ಇಲ್ಲಿ ಮತ್ತೆ 2022ರಲ್ಲಿ ನಾನೇ ಮುಖ್ಯಮಂತ್ರಿ ಅಂತಿದಾರಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಟೋಪಿ ವಾಲಗಳಿಗೆ ಶಾಶ್ವತವಾಗಿ ನಿವಾಸ ಪ್ರಮಾಣ ಪತ್ರವನ್ನು ಕೊಡಬೇಕು. ಅದಕ್ಕೋಸ್ಕರವಾಗಿ ಸದ್ದಿಲ್ದಲ್ಲೇ PRC ತಂದಿದ್ದಾರೆ. ಇದನ್ನ ನಾವು ಗಮನಿಸಬೇಕು ಬಂಧುಗಳೇ. ಸಿದ್ದರಾಮಯ್ಯನವರಾದ್ರೂ ಕೂಡ ನೇರವಾಗಿ ವಿರೋಧಿಸ್ತಾ ಇದ್ರು. ನಮಗೆ ನಮ್ಮ ಹಿಂದೂ ವಿರೋಧಿ ಯಾರು ಅಂತ ಕಾಣಿಸ್ತಾ ಇತ್ತು. ಆದ್ರೆ DK ಶಿವಕುಮಾರ್ ಕೈ ತುಂಬಾ ದಾರ ಕಟ್ಕೊಂಡಿರ್ತಾರೆ, ಕೊರಳು ತುಂಬಾ ಹಾರ ಹಾಕೊಂಡಿರ್ತಾರೆ, ಬೆಳಗ್ಗೆ ಎದ್ದು ಕೂಡಲೇ ದೇವಸ್ಥಾನಕ್ಕೆ ಹೋಗ್ತಾರೆ. ಇವರೇನು ಹಿಂದೂ ಭಕ್ತರು, ಬಹಳ ಹಿಂದೂ ಪರವಾಗಿದ್ದಾರೆ ಅಂತ ದಯವಿಟ್ಟು ನೀವು ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಶಿವನ ಬೆಟ್ಟ, ಕಪಾಲೆ ಬೆಟ್ಟವನ್ನ ಏಸು ಬೆಟ್ಟ ಮಾಡಕ್ ಹೋಗಿದೆ ಇದೇ DK ಶಿವಕುಮಾರ್. ದಯವಿಟ್ಟು ಅವರು PRC ತರ್ತಾ ಇರೋದ್ರ ಹಿಂದೆನೂ ಕೂಡ ಉದ್ದೇಶ ಶುದ್ಧಿ ಇಲ್ಲ. ಟೋಪಿ ವಾಲಾಗಳನ್ನ ವೋಟರ್ ಲಿಸ್ಟ್ ಅಲ್ಲಿ ಉಳಿಸಬೇಕು ಅಂತ ಹೇಳಿ ಬಂದಿರುವಂತ ಸಂದರ್ಭದಲ್ಲೇ PRC ತಂದಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು, ಹೋರಾಟ ಮಾಡಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೊಂದು ಸರಿ ನಮ್ಮ ಎಲ್ಲ ಕಾಯಕ ಸಮುದಾಯಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ರಘು ಅವರನ್ನ ನೀವು ಬೆಳೆಸಿ, ನೀವು ಕೈ ಹಿಡಿರಿ. ಮುಂದೊಂದು ದಿನ ಇನ್ನೂ 10 ಜನಕ್ಕೆ ಪ್ರಾತಿನಿಧ್ಯ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ನೀವು ರಘುವರನ್ನ ಕೈ ಹಿಡಿದು ಬೆಳೆಸಿದ್ರೆ ಮಾತ್ರ BJPಗೆ ಆ ಧೈರ್ಯ ಬರುತ್ತೆ. ಎಲ್ಲರೂ ನಮ್ಮ ಜೊತೆ ಇದ್ದಾರೆ, ನಮಗೆ ಬೆಂಬಲ ಕೊಡ್ತಾರೆ ಅಂತ ಅಂದಾಗ ನಿಮಗೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಈ ಭಾಗದಲ್ಲಿ ರಘುವರನ್ನ ಕಾಯಕ ಸಮುದಾಯಗಳ ನಾಯಕರಾಗಿ ಬೆಳೆಸಿ ಅಂತೇಳಿ ಹೇಳ್ಬಿಟ್ಟು